ಹಾಯ್ ಹಲೋ ಬಳೆ ಶಾಸ್ತ್ರ ಚಪ್ಪರ ಶಾಸ್ತ್ರ ಹಾಗೂ ಬ್ರೈಟ್ ಸೆಲೆಬ್ರೇಷನ್ ಅನ್ನ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ವಿಡಿಯೋ ಹೇಗಿದೆ ಅಂತ ಪೂರ್ತಿಯಾಗಿ ನೋಡಿ ಸಖತ್ ಇಷ್ಟ ಪಡ್ತೀರಾ. ಮತ್ತೆ ಲಾಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಹಲ್ದಿ ಸೆರೆಮನಿ ವಿಡಿಯೋನ, ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಮಾರ್ನಿಂಗ್ ಬೇಗ ಎದ್ದು ಚಪ್ಪರದ ಶಾಸ್ತ್ರಕ್ಕೆ ರೆಡಿ ಆದ್ವಿ. ಅವತ್ತು ನಾವು ಮಾರ್ನಿಂಗ್ ಸ್ಯಾರಿಯನ್ನ ಉಟ್ಕೊಂಡಿದ್ವಿ. ಸೊ ಚಪ್ಪರದ ಪೂಜೆ ಇದ್ರಿಂದ ಸ್ಯಾರಿಯನ್ನ ಉಟ್ಕೊಂಡು ನಾವು ಮೊದಲಿಗೆ ರೆಡಿಯಾಗಿ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು, ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ರೆಡಿ ಮಾಡ್ತಾ ಇದ್ರು ಚಪ್ಪರದ ಪೂಜೆಗೆ. ಸೊ ಈ ರೀತಿಯಾಗಿ ನೀಟಾಗಿ ಡೆಕೋರೇಷನ್ ಅನ್ನ ಮಾಡಿದ್ರು. ಸೊ ನಾವು ಸಹ ಅಲ್ಲಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತೆಗೆಸ್ಕೊಂತಾ ಇದ್ವಿ. ಹಾಗೆ ಬಂದಿರೋರು ಸಹ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ರು. ನಂತರ ಅದಾದ್ಮೇಲೆ ಹುಡುಗಿಂದು ಸಹ ರೆಡಿಯಾಗಿ ಬಂದು ಅವಳು ಸಹ ಚಪ್ಪರ ಪೂಜೆಯನ್ನ ಮಾಡಿದ್ಲು. ನಂತರ ಮಕ್ಕಳು ಸಹ ರೆಡಿಯಾಗಿ ಬಂದಿದ್ರು. ಅದಾದ್ಮೇಲೆ ಮತ್ತೊಮ್ಮೆ ಅರಿಶಿನ ಹಚ್ಬೇಕು ಅಂತ ಅಂದ್ಬಿಟ್ಟು ಅರಿಶಿನ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಹಿರಿಯರ ಆಶೀರ್ವಾದವನ್ನ ತಗೋಬೇಕು ಅಂದ್ರು. ಸೊ ಹಾಗಾಗಿ ಎಲ್ಲರ ಆಶೀರ್ವಾದವನ್ನ ತಗೊಂಡ್ರು. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಅವಳಿಗೆ ಮತ್ತೊಮ್ಮೆ ಆಶೀರ್ವಾದವನ್ನ ಮಾಡಿ ಅರಿಶಿನವನ್ನ ಹಚ್ಬೇಕಾಗಿತ್ತು. ಸೊ ಹಾಗಾಗಿ ಎರಡನೇ ಸರಿ ಅರಿಶಿನವನ್ನ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಚಪ್ಪಲ್ ಶಾಸ್ತ್ರ ಆದ್ಮೇಲೆ ಮತ್ತೊಮ್ಮೆ ಈ ರೀತಿಯಾಗಿ ಅರಿಶಿನವನ್ನ ಹಚ್ಚೋದಕ್ಕೆ ರೆಡಿ ಮಾಡಿದ್ರು. ಸೊ ಮೊದಲಿಗೆ ಸೋದರತೆ ಅರಿಶಿನವನ್ನ ಹಚ್ಚಿದ್ರು. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಒಬ್ಬೊಬ್ಬರೇ ಬಂದು ಅವಳಿಗೆ ಅರಿಶಿನವನ್ನ ಹಚ್ಚಿ ಬ್ಲೆಸ್ಸಿಂಗ್ ಅನ್ನ ಮಾಡಿದೆ. ಅದಾದ್ಮೇಲೆ ಮಕ್ಕಳನ್ನು ಸಹ ಅವ್ರ ಅಕ್ಕಗೆ ಅರಿಶಿನವನ್ನ ಹಚ್ಚಿದ್ರು ಲೈಟ್ ಆಗಿ. ಸೊ ನಂತರ ಅದಾದ್ಮೇಲೆ ನಾವು ಸಹ ನಮ್ ಗ್ರೂಪ್ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ಅದಾದ್ಮೇಲೆ ಬಳೆ ಶಾಸ್ತ್ರ ಆಯ್ತು. ಸೊ ಹಾಗಾಗಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದಕ್ಕೆ ರೂಮ್ಗೆ ಹೋಗಿದ್ವಿ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿದ್ದೀವಿ. ಆಲ್ರೆಡಿ ಬಳೆ ಶಾಸ್ತ್ರ ಮಾಡೋದಕ್ಕೆ ಇಲ್ಲಿ ಡೆಕೋರೇಷನ್ ಸಹ ರೆಡಿ ಮಾಡಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂತ. ಮಾರ್ನಿಂಗ್ ಚಪ್ಪರ ಶಾಸ್ತ್ರ ಮಾಡಿದ್ರಲ್ಲ, ಅಲ್ಲೇನೆ ಈ ರೀತಿಯಾಗಿ ಬಳೆ ಶಾಸ್ತ್ರಕ್ಕೆ ಡೆಕೋರೇಷನ್ ಅನ್ನ ಮಾಡಿದ್ರು ನೀಟಾಗಿ. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಈ ಡೆಕೋರೇಷನ್ ಮಾಡಿದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾಗ್ಯದ ಬಳೆಗಾರನೆಲ್ಲ. ತುಂಬಾ ಕ್ಯೂಟ್ ಆಗಿ ಸಖತ್ತಾಗಿತ್ತು. ನಾವು ಅಲ್ಲಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತೆಗೆಸ್ಕೊಂಡು ಅದಾದ್ಮೇಲೆ ಹುಡುಗಿ ಸಹ ಬಂದ್ರು ರೆಡಿಯಾಗಿ. ನಂತರ ಹುಡುಗಿಯಿಂದ ಕೆಲವೊಂದು ಪೂಜೆ ವಿಧಾನಗಳನ್ನ ಮಾಡಿಸಿದ್ರು. ಸೊ ಈ ರೀತಿಯಾಗಿ ನೀಟಾಗಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮೊದ್ಲಿಗೆ ಹುಡುಗಿಗೆ ಬಳೆಯನ್ನ ತೊಡಿಸಿದ್ರು. ನಂತರ ಅದಾದ್ಮೇಲೆ ನಾವೆಲ್ಲ ಒಬ್ಬೊಬ್ರೆ ಬಳೆಯನ್ನ ತೊಡಿಸ್ಕೊಂಡ್ವಿ. ನಮ್ಗೆ ಯಾವ್ಯಾವ ಕಲರ್ ಇಷ್ಟನೋ ಆ ಕಲರ್ ನಲ್ಲಿ ಬಳೆಗಳನ್ನ ತಗೊಂಡ್ವಿ. ಸೊ ಇದೇ ರೀತಿಯಾಗಿ ನಾವು ಅಕ್ಕ ತಂಗಿರೆಲ್ಲ ಬಳೆಗಳನ್ನ ತೊಡಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಬಳೆ ಎಲ್ಲ ತೊಡಿಸ್ಕೊಂಡಾದ್ಮೇಲೆ ಕೆಲವೊಂದು ವಿಡಿಯೋ, ರೀಲ್ ಮತ್ತೆ ಫೋಟೋಗಳನ್ನ ಮಾಡ್ಕೊಂಡ್ವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲೋ ಸಹ ಈ ರೀತಿಯಾಗಿ ಬಳೆಗಳನ್ನ ತೊಡಿಸ್ಕೊಂಡು ಒಂದು ರೀಲ್ ಅನ್ನ ಮಾಡಿದ್ವಿ ಹುಡುಗಿ ಜೊತೆಗೆ. ಅದಾದ್ಮೇಲೆ ಒಂದು ರೀಲ್ ಅನ್ನು ಸಹ ಇನ್ನೊಂದು ರೀಲ್ ಅನ್ನ ಮಾಡಿದ್ವಿ. ಹೀಗೆ ಫುಲ್ ಎಂಜಾಯ್ ಮಾಡಿದ್ವಿ ಬಳೆ ಶಾಸ್ತ್ರ ಮಾತ್ರ. ನಂತರ ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನು ಸಹ ತೆಗೆಸ್ಕೊಂಡ್ವಿ. ಸೊ ಎಲ್ಲ ಮುಗಿದಾದ್ಮೇಲೆ ನಾವು ಹುಡುಗಿ ಅಪ್ಪ ಅಮ್ಮನ್ಗೆ ಬಟ್ಟೆಗಳನ್ನ ತಗೊಂಡ್ ಬಂದಿರ್ತೀವಿ. ಅದನ್ನ ಈ ರೀತಿಯಾಗಿ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮವನ್ನ ಕೊಟ್ಟು ಬಟ್ಟೆಗಳನ್ನ ಕೊಟ್ಟು ಅವ್ರ ಹತ್ರ ಆಶೀರ್ವಾದವನ್ನ ತಗೊಂಡ್ವಿ. ನಂತರ ಅದಾದ್ಮೇಲೆ ಎಲ್ಲಾರು ಸಹ ಸೇರ್ಕೊಂಡು ಕೆಲವೊಂದು
ರೀಲ್ ಗಳನ್ನ ಮಾಡಿದ್ವಿ ಗ್ರೂಪ್ ಎಲ್ಲ ಸೇರ್ಕೊಂಡು. ಸಖತ್ ಫನ್ನಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲಾರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಅಕ್ಕ ಭಾವನು ಸಹ ಮತ್ತೊಮ್ಮೆ ಡ್ಯಾನ್ಸ್ ಅನ್ನ ಮಾಡಿಸಿದ್ವಿ. ಸಂಗೀತದಲ್ಲಿ ಮಾಡಿದಂತ ಡ್ಯಾನ್ಸ್ ನ ಮತ್ತೊಮ್ಮೆ ಅವ್ರು ಮಾಡಿದ್ರು. ನಾವು ಸಹ ಫುಲ್ ಎಂಜಾಯ್ ಮಾಡಿದ್ವಿ. ಅಕ್ಕ ಭಾವ ಮಗಳು ಅವಳು ಸಹ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಸೊ ಈ ರೀತಿಯಾಗಿ ಎಲ್ಲಾರು ಸಹ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿತ್ತು ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಮತ್ತೆ ನಮ್ ಗ್ಯಾಂಗ್ ಎಲ್ಲ ಫುಲ್ ಹೊರಗಡೆ ಹೋಗ್ತಾ ಇದೀವಿ. ನಾವು ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು 6:30 7 ಗಂಟೆಗೆ ಶಾಪಿಂಗ್ ಹೋದ್ವಿ. ಅವಳಿಗೆ ಏನಾದ್ರು ಡ್ರೆಸ್ ಅನ್ನ ತಗೊಳ್ಳೋಣ ಅಂತ. ಸೊ ಡ್ರೆಸ್ ಅನ್ನ ತಗೊಂಡಾಯ್ತು. ಅದಾದ್ಮೇಲೆ ಸೆಲೆಬ್ರೇಷನ್ ಮಾಡೋದಕ್ಕೆ ಬುಕಿಂಗ್ ಅನ್ನ ಮಾಡಿದ್ವಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀಟಾಗಿ ಬಂದು ಅವರು ಡೆಕೋರೇಷನ್ ಮಾಡಿ ಹೋಗಿದ್ರು. ಅದಾದ್ಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಎಲ್ಲರೂ ಸಹ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಮತ್ತೊಮ್ಮೆ ನೀಟಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತಗೊಂಡು ಮತ್ತೊಮ್ಮೆ ಎಕ್ಸ್ಟ್ರಾ ಫಿನಿಶಿಂಗ್ ಅನ್ನ ಕೊಡ್ತಾ ಇದ್ವಿ ಹಿಂದೆಗಡೆ ಲೈಟಿಂಗ್ಸ್ನೆಲ್ಲ. ಹುಡುಗಿಗೆ ಇದು ನಾವು ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದಿದ್ದು ಸೆಲೆಬ್ರೇಷನ್. ಸೊ ಹುಡುಗಿಗೆ ಗೊತ್ತಿರ್ಲಿಲ್ಲ ಇದು ನಾವು ಸೆಲೆಬ್ರೇಷನ್ ಮಾಡ್ತಿರೋದು. ಸೊ ನೋಡ್ತಾ ಇರ್ಬೋದು ನಮ್ ಗ್ರೂಪ್ ಫುಲ್ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಖುಷಿಯಿಂದ ಮಾಡ್ತಾ ಇದೀವಿ ಅಂತ. ಮತ್ತೆ ಎಂಟ್ರಿಗೂ ಸಹ ಈ ರೀತಿಯಾಗಿ ಹೂವದಿಂದ ನಾವು ಡೆಕೋರೇಷನ್ ಅನ್ನ ಮಾಡಿದ್ವಿ. ಫೈನಲ್ ಆಗಿ ಈ ರೀತಿಯಾಗಿ ಡೆಕೋರೇಷನ್ ಅನ್ನ ಮಾಡಿದ್ವಿ ಏನು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದೊಂದೇ ಹೆಜ್ಜೆಯನ್ನ ಇಟ್ಕೊಂಡ್ ಬರ್ಲಿ ಅಂತ ಈ ರೀತಿಯಾಗಿ ಸರ್ಕಲ್ ನಲ್ಲಿ ನಾವು ಫ್ಲವರ್ ಅನ್ನ ಮಾಡಿದ್ವಿ. ಎಲ್ಲಾರು ಸಹ ಒಮ್ಮೆ ಟ್ರಯಲ್ ಅನ್ನ ನೋಡ್ತಾ ಇದ್ರು ಆ ಫ್ಲವರ್ ಒಳಗಡೆ ಕಾಲ್ ಹಿಡಿಯುತ್ತೋ ಇಲ್ವೋ ಏನೋ ಅಂತ. ಸೊ ನೋಡ್ತಾ ಇರ್ಬೋದು ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಆಯ್ತು. ಸೊ ಈಗ ನಾವು ಹುಡುಗಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ವಿ. ಹುಡುಗಿ ಬರೋಷ್ಟರಲ್ಲಿ ನಾವು ಸಹ ಕೆಲವೊಂದು ಡ್ಯಾನ್ಸ್ ಅನ್ನ ಮಾಡ್ಕೊಳ್ತಾ ಇದ್ವಿ. ಎಲ್ಲಾರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೋಸ್ಕರನೇ. ಅದಾದ್ಮೇಲೆ ಕೇಕ್ ಸಹ ರೆಡಿ ಆಯ್ತು. ನೋಡ್ತಾ ಇರ್ಬೋದು ಕೇಕ್ ಸಹ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಪೂರ್ತಿಯಾಗಿ ಬ್ರೈಟ್ ಟು ಬಿ ಡೆಕೋರೇಷನ್ ಅನ್ನ ಮಾಡಿದ್ವಿ. ಸೊ ಈಗ ಸರ್ಪ್ರೈಸ್ ಎಂಟ್ರಿ. ಈ ರೀತಿಯಾಗಿ ಸರ್ಪ್ರೈಸ್ ನ ಕೊಟ್ವಿ ಅವಳಿಗೆ. ಅವಳಂತೂ ಫುಲ್ ಖುಷಿ ಪಟ್ಬಿಟ್ಲು ವರು ಮಾತ್ರ. ನಮಗೂ ಸಹ ತುಂಬಾ ಖುಷಿ ಆಯ್ತು. ಅವಳು ಸಹ ತುಂಬಾ ಎಂಜಾಯ್ ಮಾಡಿದ್ಲು. ಅದಾದ್ಮೇಲೆ ನಾವು ಅವಳಿಗೆ ಒಂದೆರಡು ಡ್ರೆಸ್ ಅನ್ನು ತಗೊಂಡ್ ಬಂದಿದ್ವಿ. ಅವಳಿಗೆ ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ ಅನ್ನ ಹಾಕೊಳ್ಳಿ ಅಂತ ರೂಮ್ಗೆ ಕರ್ಕೊಂಡು ಹೋಗಿದ್ವಿ. ಅವಳು ಸಹ ತುಂಬಾ ಇಷ್ಟಪಟ್ಟು ತುಂಬಾ ಥ್ಯಾಂಕ್ಸ್ ಹೇಳಿದ್ಲು. ಅದಾದ್ಮೇಲೆ ಅವಳಿಗೆ ಫೈನಲ್ ಆಗಿ ರೆಡ್ ಡ್ರೆಸ್ ಅನ್ನ ಹಾಕಿಟ್ಟು ಅಲ್ಲಿ ನಾವೇ ರೆಡಿ ಮಾಡಿದ್ವಿ. ಅವಳು ಸ್ವಲ್ಪ ಮೆಹಂದಿ ಎಲ್ಲ ಕಲರ್ ಕಮ್ಮಿ ಇತ್ತು ಅಂತ ಮತ್ತೊಮ್ಮೆ ಮೆಹಂದಿನ ಹಾಕ್ಸ್ಕೊಂಡಿದ್ಲು. ಸೊ ಅವಳಿಗೆ ನಾವು ಈ ರೀತಿಯಾಗಿ ಎಂಟ್ರಿಯನ್ನ ಮಾಡಿದ್ವಿ. ಸೊ ಅವಳಿಗೆ ಫೈನಲ್ ಆಗಿ ರೆಡಿ ಅಲ್ಲ ಆದ್ಮೇಲೆ ಕೇಕ್ ಕಟಿಂಗ್ ಮಾಡ್ಬೇಕಾಗಿತ್ತು. ಸೊ ಅವಳು ಮತ್ತೊಮ್ಮೆ ನಾನು ಈ ಡ್ರೆಸ್ ಅಲ್ಲಿ ಎಂಟ್ರಿ ಮಾಡ್ತೀನಿ ಅಂತಂದು ಸೊ ಮತ್ತೊಮ್ಮೆ ಎಂಟ್ರಿ ವಿಡಿಯೋನ ಮಾಡಿಸ್ಕೊಂಡ್ವಿ. ನಿಜ ಹೇಳ್ಬೇಕಂದ್ರೆ ಅವಳು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಲು. ನಮಗೂ ಸಹ ತುಂಬಾನೇ ಖುಷಿ ಆಯ್ತು ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ದು. ನಾವೆಲ್ಲರೂ ಅವಳಿಗೆ ಚಿಕ್ಕ ಮಗಳಾಗ್ಬೇಕು. ನಮ್ಮ ಅಕ್ಕನ ಮಗಳು ಅವಳು. ಅವಳೆ ಕೇಕ್ ಕಟ್ ಮಾಡ್ಬಿಟ್ಟು ಅವಳೆ ತಿಂತಾ ಇದ್ಲು. ಫನ್ನಿಯಾಗಿ ಅನ್ಸ್ತು. ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ಬಂದು ಅವಳಿಗೆ ಕೇಕ್ ಅನ್ನ ತಿನ್ಸಿದ್ರು. ಸೊ ಅವ್ರ ಜೊತೆಗೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಸೊ ಅದಾದ್ಮೇಲೆ ನಾವು ಸಹ ಹಾಗೆ ಜಾಯಿನ್ ಆದ್ವಿ ಫುಲ್ ಫ್ಯಾಮಿಲಿ.
ಸೊ ಅದಾದ್ಮೇಲೆ ನಾವು ಚಿಕ್ಕ ಮಗಳು ಎಲ್ಲಾನು ಅವಳಿಗೆ ಕೇಕ್ ಅನ್ನ ತಿನ್ಸಿದ್ವಿ ಒನ್ ಬೈ ಒನ್. ಅದಾದ್ಮೇಲೆ ಅಂಕಲ್ಸ್ ಎಲ್ಲ ಬಂದ್ಬಿಟ್ಟು ಕೇಕ್ ಅನ್ನ ತಿನ್ಸಿದ್ರು. ಆಂಟಿ ಜೊತೆ ಮತ್ತೆ ಅಂಕಲ್ಸ್ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆಸಾದ್ಮೇಲೆ ತಂಗಿದ್ರ ಜೊತೆ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಅದಾದ್ಮೇಲೆ ಅಜ್ಜಿನೂ ಸಹ ಕೇಕ್ ಅನ್ನ ತಿನ್ಸಿದ್ರು ಮೊಮ್ಮಗಳಿಗೆ. ಅದಾದ್ಮೇಲೆ ಅವಳಿಗೆ ಕೆಲವೊಂದು ಫೋಸ್ ಗಳನ್ನ ಕೊಡೋದಕ್ಕೆ ಹೇಳ್ತಾ ಇದ್ವಿ. ಅವಳು ಮೆಹಂದಿ ಹಾಕಿದ್ರಿಂದ ಅವಳಿಗೆ ಮೆಹಂದಿ ಎಲ್ಲ ಹೋಗ್ಬಿಡುತ್ತೆ ಅಂತ ಟೆನ್ಷನ್ ಇತ್ತು ಅವಳಿಗೆ ಸ್ವಲ್ಪ. ಅವಳು ಫೈನಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಅವುಗಳನ್ನ ಇದ್ರ ಜೊತೆ ಅಟ್ಯಾಚ್ ಮಾಡಿದೀನಿ. ಸೊ ನಾವು ಈ ರೀತಿಯಾಗಿ ಫುಲ್ ಫ್ಯಾಮಿಲಿ ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಮತ್ತೆ ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಮಗೂ ಸಹ ತುಂಬಾನೇ ಖುಷಿ ಅನ್ನಿಸ್ತು ಅವಳಿಗೆ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದು. ಅದಾದ್ಮೇಲೆ ಒಂದು ರೀಲ್ ಅನ್ನ ಮಾಡಿದ್ವಿ. ಏನೇ ಒಂದು ಫಂಕ್ಷನ್ ಇದ್ರು ಒಂದು ರೀಲ್ ಮಾಡಿದ್ರೆ ಸಮಾಧಾನ ತರ ಆಗೋಗ್ಬಿಟ್ಟಿದೆ. ಒಂಥರ ನಮಗೂ ಮೈಂಡ್ ರಿಲ್ಯಾಕ್ಸೇಷನ್, ಒಂದು ಖುಷಿ ಅನ್ಸುತ್ತೆ. ಸೊ ಈ ರೀತಿಯಾಗಿ ಫುಲ್ ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಇದೆಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಮಾಡಿದ್ವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೀಲ್ ಬಂತು ಅಂತ. ನಾವಂತೂ ಲಿಟ್ರಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಎಲ್ಲರೂ ಸಹ ಕೆಲವೊಂದು ಗ್ರೂಪ್ ಫೋಟೋಗಳು ಮತ್ತೆ ಕೆಲವೊಂದು ಬಾಯ್ಸ್ ಫೋಟೋಸ್ ಹಾಗೆ ಗರ್ಲ್ಸ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಮತ್ತೆ ಕಪಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಬ್ರೈಡ್ ಜೊತೆಗೆ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಮತ್ತೆ ಮಕ್ಕಳೆಲ್ಲ ಫುಲ್ ಜಾಯಿನ್ ಆದ್ರು, ಹಾಗೆ ಎಲ್ಲರೂ ಸಹ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ನಂತರ ಫೈನಲ್ ಆಗಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅವರು ಸಹ ಹೋದ್ರು ಮಲ್ಗೋದಕ್ಕೆ. ನೆಕ್ಸ್ಟ್ ಡೇ ನಾವು ಚೌಟ್ರಿಗೆ ಹೋಗ್ಬೇಕಾಗಿತ್ತು ಮಾರ್ನಿಂಗ್ ಬೇಗ. ಸೊ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಅವರು ತುಂಬಾ ಖುಷಿಯಾಗಿ ತುಂಬಾ ಹ್ಯಾಪಿಯಾಗಿ ಹೋದ್ರು. ನಂತರ ನಾವು ಫುಲ್ಲು ರೂಮಿಗೆ ಬಂದ್ಮೇಲೆ ಫುಲ್ಲು ಮಸ್ತ್ ಮಜಾ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನಾವು ಮತ್ತೆ ನನ್ನ ತಂಗಿದಿರೆಲ್ಲ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ನಮ್ಮ ಯಜಮಾನ್ರ ಜೊತೆ ಫುಲ್ಲು ಮಜಾ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಫನ್ನಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಷ್ಟು ಟೈಮ್ ಪಾಸ್ ಮಾಡ್ತಿದೀವಿ ಅಂತ. ಫುಲ್ಲು ಕಾಮಿಡಿ ಆಗಿತ್ತು, ಫುಲ್ಲು ಫನ್ನಿ ಆಗಿತ್ತು ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಇಷ್ಟು ಜೋಶಾಗಿ ಡ್ಯಾನ್ಸ್ ಮಾಡೋದು ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರಿಸೆಪ್ಷನ್ ಮುಹೂರ್ತ ಹೇಗಾಯ್ತು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.